ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಪುಟ್ಟ ರಂಗೋಲಿ ಹಾಕ್ಕೊಂಡಿದ್ದೆ, ಹೇಗಿದೆ ಕಲರು ಫಿಲ್ ಮಾಡ್ಕೊಂಡಿದ್ದೀನಿ. ಇದು 2 ದಿನ ನಾನು ಕ್ಲೀನ್ ಮಾಡಲ್ಲ, ಹಾಗೆ ಬಿಡ್ತೀನಿ. ಹೊಸಲು ಮಾತ್ರ ತೊಳ್ಕೊಂಡು ಅದಕ್ಕೆ ರಂಗೋಲಿ ಹಾಕ್ಕೋತೀನಿ. ಈ ಕಲರ್ ಫಿಲ್ ಮಾಡಿರೋದನ್ನು 2 ದಿನ ಬಿಟ್ಕೋತೀನಿ. ಅಂದರೆ ಏನಾದರೂ ಅಳಿಸೋಗಿದ್ರೆ ಮಾತ್ರ ಕ್ಲೀನ್ ಮಾಡ್ಕೋತೀನಿ, ಬೇರೆ ಹಾಕ್ಕೋತೀನಿ. ಇಲ್ಲಾಂದರೆ ಒಂದಿನ ಬಿಟ್ಟು ಆಮೇಲೆ ಗುಡಿಸಿ ನೀರು ಹಾಕ್ಕೊಂಡು ಹೊಸ ರಂಗೋಲಿ ಹಾಕ್ಕೊಳ್ಳೋ ಥರ ಮಾಡ್ಕೊತೀನಿ. ಹೊಸ್ಲಿಗೂ ಅಷ್ಟೇ ಈ ಥರ ರಂಗೋಲಿ ಹಾಕ್ಕೊಂಡಿದ್ದೆ. ಇನ್ನೂ ಬಿಸಿಲು ಬಂದಿರಲಿಲ್ಲ, ಅಂದರೆ ಬೆಳಕಾಗಿರಲಿಲ್ಲ ಅಷ್ಟು ನೀಟಾಗಿ. ಇನ್ನು 6:30 ಬೆಳಕು ಮಾತ್ರ ಇದೆ, ಬಿಸಿಲು ಇನ್ನು ಸೂರ್ಯೋದಯ ಆಗಿರಲಿಲ್ಲ. ಅದಕ್ಕೆ ಒಂಥರ ತಣ್ಣಗೆ ಗಾಳಿ ಬೀಸ್ತಾ ಇತ್ತು. ಪುಟಾಣಿದೊಂದು ತುಳಸಿ ಮುಂದೆನೂ ಒಂದು ರಂಗೋಲಿ ಹಾಕ್ಕೊಂಡಿದ್ದೆ, ತುಳಸಿ ಕಟ್ಟೆ ಮುಂದೆ. ಅದು ಸ್ವಲ್ಪ ಕೆಲಸ ಇದ್ದಿದ್ದ ಕಾರಣ ನಾನು ವೀಡಿಯೋ ಮಾಡಿರಲಿಲ್ಲ. ಇಷ್ಟು ದಿನ ವೀಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ರು, ಎಡಿಟ್ ಮಾಡೋದಕ್ಕೆ ಟೈಮ್ ಇರಲಿಲ್ಲ. ಜೊತೆಗೆ ವೀಡಿಯೋ ಅಪ್ಲೋಡ್ ಮಾಡೋಕ್ಕೂ ಆಗಿರಲಿಲ್ಲ ಎಡಿಟಿಂಗ್ ಮಾಡಿಕೊಂಡು. ಅದಕ್ಕೆ ಇವತ್ತು ಫ್ರೀ ಮಾಡ್ಕೊಂಡು ಮಾಡ್ತಿದ್ದೀನಿ. ರಂಗೋಲಿ ನನಗೆ ಸಖತ್ ಇಷ್ಟ ಆಗಿತ್ತು, ಕಲರ್ಫುಲ್ಲಾಗಿ ಕಾಣಿಸ್ತಿತ್ತು. ಹಾಗಾಗಿ ನಿಮಗೂ ತೋರಿಸ್ತಿದ್ದೀನಿ ಹೇಗಿದೆ ರಂಗೋಲಿ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ವಾಷಿಂಗ್ ಮಿಷಿನ್ ಆನ್ ಮಾಡಿದ್ದೆ ಬೆಳಗ್ಗೆನೇ. ಯಾವಾಗಲೂ ನಾನು ಸಂಜೆ ಟೈಮೇ ಆನ್ ಮಾಡ್ಕೋತೀನಿ, ಸಂಜೆ ಟೈಮೇ ಒಣಗಾಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಬೆಳಗ್ಗಿನ ಬ್ಯುಸಿಲಿ ನನಗೆ ಆಗೋಲ್ಲ ಬಟ್ಟೆ ಒಣಗಾಕೋಕ್ಕೆ. ಆದರೆ ನಿನ್ನೆ ಸ್ವಲ್ಪ ಮಳೆ ಇದ್ದಿದ್ದ ಕಾರಣ ನಾನು ವಾಷಿಂಗ್ ಮಿಷಿನ್ ಆನ್ ಮಾಡಿರಲಿಲ್ಲ. ಬೆಳಗ್ಗೆ ಎದ್ದು ವಾಷಿಂಗ್ ಮಿಷಿನ್ ಆನ್ ಮಾಡಿ ಕಸ ಗುಡಿಸಿ ರಂಗೋಲಿ ಎಲ್ಲ ಹಾಕ್ಕೊಳ್ಳೋ ಅಷ್ಟೊತ್ತಿಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಹೂ ಬಿಟ್ಟಿತ್ತು ಸ್ವಲ್ಪ. ಅದನ್ನೆಲ್ಲ ನೋಡ್ಕೊಂಡೆ. ನನಗೆ ಕೀಳೋದಕ್ಕೆ ಮನಸ್ಸಾಗೋದಿಲ್ಲ, ಏನೋ ಒಂಥರ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ, ಫ್ರೆಶ್ ಆಗಿರುತ್ತಲ್ಲ. ಗಿಡದ ತುಂಬ ಹೂವಿದ್ದಾಗ ನೋಡಿದೆ ಒಂಥರ ಖುಷಿಯಾಗುತ್ತೆ. ಈಗ ಮೊದಲಿನ ಥರ ಏನು ಹೂ ಬಿಡ್ತಾ ಇಲ್ಲ. ಫಸ್ಟ್ ತುಂಬ ಹೂ ಬಿಡ್ತಾಯಿತ್ತು, ಈಗ ಸ್ವಲ್ಪ ಕಡಿಮೆ ಆಗಿದೆ. ಅಂದರೆ ಎಲ್ಲ ಗಿಡ ಎಲ್ಲ ಕಟ್ ಮಾಡಿದ್ದೀನಿ, ಅದಕ್ಕೇನೂ ಇರ್ಬೋದು. ಹೊಸ ಚಿಗುರು ಬಂದಮೇಲೆ ಮೇ ಬಿ ಜಾಸ್ತಿ ಹೂ ಬಿಡ್ಬೋದು ಅಂದ್ಕೊಂಡಿದ್ದೀನಿ. ಹೇಗಿದೆ ಹೂ ಎಲ್ಲ ಕಮೆಂಟ್ ಮಾಡಿ. ಹೊಸಬ್ರು ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇದು ನೋಡಿ 1 ತಿಂಗಳು ಮೇಲಾಯಿತು. ರೋಸು ಫುಲ್ ಡಾರ್ಕ್ ಎಲ್ಲೋ ಇತ್ತು, ಆದರೆ ಅದು ಬಿಸಿಲಿಗೆ ಸ್ವಲ್ಪ ವೈಟ್ ಕಲರ್ ಆಗಿದೆ, ಶೇಡ್ ಆಗಿಬಿಟ್ಟಿದೆ. ಕಲರ್ ಸ್ವಲ್ಪ ಡಲ್ ಆಗಿದೆ ಅಷ್ಟೇ. ಇನ್ನೂ ಕೂಡ ಫ್ರೆಶ್ಶಾಗಿ ಹಾಗೇ ಇದೆ ಹೂವು. ಅದನ್ನು ಕಟ್ ಮಾಡೋದಕ್ಕೂ ಮನಸ್ಸಾಗಿಲ್ಲ, ಹಾಗೆ ಬಿಟ್ಟಿದ್ದೀನಿ. ಆ ಪೆಟಲ್ಸ್ ಎಲ್ಲ ಉದುರೋಗೋವರೆಗೂ ಹಾಗೆ ಇರಲಿ ಅಂತ ಅಂದ್ಬಿಟ್ಟು. ಇದು ಅಷ್ಟೇ ರೆಡ್ ರೋಸು, ಇದು 1 ವಾರದ ಮೇಲಾಯಿತು, ಆದರೂ ಹಾಗೆ ಬಿಟ್ಟಿದ್ದೀನಿ. ಗಿಡದಲ್ಲಿ ಹೂವಿದ್ದಾಗ ನೋಡೋದಕ್ಕೆ ಚೆಂದ. ಅದನ್ನು ಕಿತ್ತು ಪೂಜೆಗಿಟ್ಟರೆ ಇನ್ನೂ ಖುಷಿಯಾಗುತ್ತೆ. ಆದರೆ ಹಾಗೆ ಇರಲಿ, ಚೆನ್ನಾಗಿ ಕಾಣಿಸ್ತಿದೆಯಲ್ಲ ಅಂತ ಅಂದ್ಬಿಟ್ಟು ಹಾಗೆ ಬಿಟ್ಟಿದ್ದೆ. ಸ್ವಲ್ಪನೇ ಮಲ್ಲಿಗೆ ಹೂ ಬಿಟ್ಟಿತ್ತು, 1 2 3. ಆದರೂ ಕಾಂಪೌಂಡ್ ಫುಲ್ಲು ಘಮ ಘಮ ಅಂತ ಇರುತ್ತೆ. 2 3 ಮಲ್ಲಿಗೆ ಹೂ ಡೈಲಿ ಏನು ಕಿತ್ಕೊಳ್ಳಲ್ಲ, ಬಿಟ್ಟಿದ್ದೆಲ್ಲ ನಾನು ಹಾಗೆ ಬಿಡ್ತೀನಿ ಇದು ಮಾಡೋದಕ್ಕೆ ಅಂತ ಅಂದ್ಬಿಟ್ಟು, ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು. ಅದು ಕೆಳಗಡೆ ಇಲ್ಲ, ಅದಾಗದೆ ಉದುರೋಗಿದೆ. ಬೆಳಗ್ಗೆ ಇಷ್ಟೇ ವೀಡಿಯೋ ಮಾಡ್ಕೊಂಡಿದ್ದು, ಮತ್ತು ಟೈಮ್ ಆಗಿಬಿಟ್ಟಿತ್ತು. ಹಾಗಾಗಿ ಲ್ಯಾಬಿಗೆ ಹೋದೆ. ಸಂಜೆ ಬಂದರೆ ನೋಡಿ ಇಷ್ಟು ಪಾತ್ರೆ ಇತ್ತು, ಪಾತ್ರೆ ತೊಳಿಬೇಕು. ಜೊತೆಗೆ ಪೂಜೆ ಮಾಡ್ಕೋಬೇಕಾಗಿತ್ತು. ಬೆಳಗ್ಗೆ ಟೈಮ್ ಆಗಿತ್ತು ಅಂತ ಪೂಜೆ ಮಾಡಿರಲಿಲ್ಲ, ಹಾಗೆ ಹೋಗಿದ್ದೆ. ಈಗೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡ್ಕೋಬೇಕು. ಆಮೇಲೆ ಐರನ್ ಕೊಟ್ಟಿದ್ದ ಬಟ್ಟೆ ತೊಗೊಂಬಂದಿದ್ದ, ಅದನ್ನು ಜೋಡಿಸ್ಕೋಬೇಕಿತ್ತು. ಎಲ್ಲ ತೆಗೆದಿಟ್ಟು ನೋಡ್ಕೋತಾ ಇದ್ದೆ, ಸರಿ ಇದೆಯಾ ಕೊಟ್ಟಿರೋದು ಅಂತ ಅಂದ್ಬಿಟ್ಟು. ಕೊಟ್ಟಿದ್ದ ಬಟ್ಟೆ ಸರಿಯಾಗಿ ಕೊಟ್ಟಿದ್ದಾರೆ ಅಂತ. ಅಕಸ್ಮಾತ್ 1 2 ಮಿಸ್ ಆಗಲ್ಲ, ಮಿಸ್ ಆದರೆ ಆವಾಗಲೇ ನೋಡಿಕೊಂಡ್ರೆ ಬೆಟರ್ ಅಂತ ಅಂದ್ಬಿಟ್ಟು ಮೊದಲು ಪಾತ್ರೆ ತೊಳೆದ್ಬಿಡೋಣ ಅಂತ ಅಂದ್ಬಿಟ್ಟು ಬಟ್ಟೆ ಜೋಡಿಸಿಟ್ಟು ಪಾತ್ರೆ ತೊಳ್ಕೊಳ್ಳೋದಕ್ಕೆ ಬಂದಿದ್ದೀನಿ. ಸ್ವಲ್ಪ ಕೆಲಸ ಇತ್ತು, ಅಡುಗೆ ಕೆಲಸನೂ ಇತ್ತು, ಬೇರೆ ಕೆಲಸನೂ ಇತ್ತು. ಹೀಗೆ ಟೈಮ್ ಆಗಿದೆ ಗೊತ್ತಾಗ್ತಿಲ್ಲ ನನಗೆ. ಆಗಲೇ 1 ವಾರದ ಮೇಲಾಯಿತು, ಒಂದು ವೀಡಿಯೋನೂ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ. ನಾಳೆ ಮಾಡೋಣ, ಸಂಜೆ ಮಾಡೋಣ ಅಂತ ಹೀಗೆ ಟೈಮ್ ಆಗ್ತಿದೆ. ಪಾತ್ರೆ ಎಲ್ಲ ತೊಳೆದಾಯಿತು, ಸಿಂಕೆಲ್ಲ ಕ್ಲೀನ್ ಮಾಡಿಕೊಂಡು ಕಾಯಬೇಕಿತ್ತು ಅಡುಗೆಗೆ. ನಾನು ಕಾಯಿ ತುರಿಯಲ್ಲ, ನನ್ನ ಮಗನ ಹತ್ರನೇ ತುರಿಸ್ಕೊಂಡೆ. ಅವನೇ ತುರ್ಕೊಟ್ಟ ಪಾಪ. ತುರಿದು ಒಂದೇ ಸಲ 1 ಅಥವಾ 2 ಕಾಯಿ ತುರ್ಕೊಟ್ಬಿಡ್ತಾನೆ. 1 ವಾರ ನಾನು ಫ್ರಿಜ್ಜಲ್ಲಿ ಇಟ್ಕೊಂಡು ಯೂಸ್ ಮಾಡ್ಕೋತೀನಿ. ನನಗೆ ಆಗಲ್ಲ ಕಾಯಿ ತುರಿಯೋದಕ್ಕೆ, ಭುಜ ಎಲ್ಲ ನೋವು ಬರುತ್ತೆ. ಹಾಗಾಗಿ ಪಾಪ ಅವನೇ ತುರಿದ್ಬಿಟ್ಟು ಕೊಟ್ಟ. ಮನೇಲಿ ಹೆಣ್ಮಕ್ಳು ಗಂಡು ಮಕ್ಕಳು ಅಂತ ವ್ಯತ್ಯಾಸ ಇಲ್ಲ ಪಾಪ, ನನಗೆಲ್ಲ ಕೆಲಸ ಮಾಡಿಕೊಡ್ತಾರೆ ಮಕ್ಕಳು. ಈ ಥರ ಪೂಜೆ ಮಾಡ್ಕೊಂಡಿದ್ದೆ. ಸಂಜೆ ಬೆಳಗ್ಗೆ ಟೈಮು ಎದ್ದಿದ್ದು ಲೇಟು. ಈಗ ಸರಿಯಾಗಿ ಆರೋಗ್ಯ ಸರಿ ಇಲ್ಲ ಅಂದಾಗಿಂದ ನಿದ್ರೆನೂ ಜಾಸ್ತಿ ಆಗಿದೆ. ಕಡಿಮೆ ನಿದ್ರೆ ಆಗಿಬಿಟ್ರೆ ಫುಲ್ ತಲೆನೋವು ಬರುತ್ತೆ, ಮುಖ ಎಲ್ಲ ಊದಿದಂಗೆ ಅನಿಸುತ್ತೆ. ಹಾಗಾಗಿ ನಾನು ಸ್ವಲ್ಪ ಲೇಟಾಗಿ ಎದ್ದು ಈ ಥರ ಮಾಡ್ಕೊಂಡಿದ್ದೆ. ನೈಟು ಚಪಾತಿ ಮತ್ತು ಏನೂ ಪಲ್ಯ ಮಾಡೋದಕ್ಕಿರಲಿಲ್ಲ, ಹಾಗಾಗಿ ಈರುಳ್ಳಿ ಪಲ್ಯ, ಸ್ವಲ್ಪ ಚಟ್ನಿ ಮಾಡ್ಕೊಂಡಿದ್ದೆ.
ಹೆಸರು ಕಾಳು ಚಟ್ನಿ ಮಾಡ್ಕೊಂಡಿದ್ದೆ. ಹೀಗೆ ಅವತ್ತಿನ ದಿನಾನ ಮುಗಿಸಿದ್ವಿ. ಹೇಗಿತ್ತು ವಿಡಿಯೋ ಪ್ಲೀಸ್ ಒಂದು ಲೈಕ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.